ಶಾಯಂ ಬನ್ನಿ ಋಷಭ ಜಗದ್ಗುರು ಪಾಹಿಮಾಂ ಜಗದಾರಾಧ್ಯ ವಿಶ್ವಾರಾಧ್ಯ ಕುರೋದ್ಭವ. ಯಸ್ಯ ಸ್ಮರಣ ಮಾತ್ರೇಣ ಋಣಾನ್ಮುಕ್ತಿ ಕರಸ್ಥಿತಾ ತಮ್ ಒಂದೇ ಜಗದಾಧಾರಂ ವಿಶ್ವಾರಾಧ್ಯಂ ಜಗದ್ಗುರು. ಪ್ರಾತಸ್ಮರಣೆಯ ಗುರುವಿನನ್ನು ಸ್ಮರಿಸಿಕೊಂಡು ಈ ಕ್ಷೇತ್ರದ ಪುಣ್ಯ ಪುರುಷರು, ಪರಶಿವನ ಅವತಾರಿಗಳು, ಪುರುಷ ರೂಪದ ದೇವಿ ಆದಂತ ಸದ್ಗುರು ಸಮರ್ಥ ವಿಶ್ವಾರಾಧ್ಯನನ್ನು ಸ್ಮರಿಸಿ ಅವರ ಪ್ರಾಂಗಣದಲ್ಲಿ ಮೂರ್ತ ಸ್ವರೂಪಳಾದಂಥ ಬಗಳಾಂಬಿಕಾ ತಾಯಿಯನ್ನು ಸ್ಮರಿಸಿ ಗುರುಪೂರ್ಣಿಮೆ ನಿಮಿತ್ತವಾಗಿ ಹಮ್ಮಿಕೊಂಡಂಥ ಹಲವಾರು ಕಾರ್ಯಕ್ರಮಗಳು, ಬೆಳಿಗ್ಗೆ ಕರ್ತೃಗದ್ದಿಗೆ ರುದ್ರಾಭಿಷೇಕ, ಅಷ್ಟಮ ಸಿದ್ಧಿಗಳಿಗೆ ಉಡಿ ತುಂಬುವ ಕಾರ್ಯಕ್ರಮ, ನಂತರ ವಿಶ್ವಾರಾಧ್ಯರ ಮೂರ್ತಿಗೆ ಭಕ್ತರ ಬಹಿರಂಗ ಪೂಜೆ, ಗುರುವಿನ ತುಲಾಭಾರ ಸೇವೆ, ತನ್ನಿಮಿತ್ತವಾಗಿ ನಡೆದು ಬಂದಂತ ಅನುಭವ ಕಾರ್ಯಕ್ರಮದಲ್ಲಿ ಅನುಭವ ಆಶೀರ್ವಚನವನ್ನು ನೀಡಿದಂತ ಮಠದ ಕಿರಿಯ ಸ್ವಾಮಿಗಳವರಾದ ಶಿವಶೇಖರ ವಿಶ್ವಾರಾಧ್ಯ ಸ್ವಾಮಿಗಳವರಿಗೂ, ಶ್ರೀಮಠದ ಶಾಸ್ತ್ರಿಗಳಾದ ಪಂಡಿತ ಬಸವರಾಜ ಶಾಸ್ತ್ರಿಗಳವರು ಎಲೆ ಕೂಡಲಿಗೆಯವರಿಗೂ, ಗುರುವಿನ ತುಲಾಭಾರ ಸೇವೆಯನ್ನು ಕೈಗೊಂಡಂತ ಕಕ್ಕಲದೊಡ್ಡಿಯ ಸುಭಾಸ್ ರೆಡ್ಡಿ ಮತ್ತು ಕುಟುಂಬದವರಿಗೂ, ಮತ್ತು ಓಂಕಾರ ಶರಣರು ಸೈದಾಪುರ್ ಅವರಿಗೂ, ಶಾರದಮ್ಮ ಶಿವರಾಜಪ್ಪ ಖಾನಾಪುರ್ ಅವರಿಗೂ, ಸಾಹೇಬ್ ರೆಡ್ಡಿ ಬಿರೇದಾರ್ ಕಂಚಲ ಕವಿ ಶಹಪುರ್ ಅವರಿಗೂ, ದರ್ಶನಾರ್ಥಿಯಾಗಿ ಪಾಲ್ಗೊಂಡಂತ ಎಲ್ಲ ಶರಣ ಶರಣಿಯರ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರುವ ನಿಮ್ಮೆಲ್ಲರ ಆರಾಧ್ಯ ದೇವನಿಗೆ ಶರಣು ಶರಣಾರ್ಥಿಗಳು. ಅರ್ಧರಾತ್ರಿಯಲ್ಲಿ ಎದ್ದು ಹೋದವರೆಲ್ಲ ಗೌತಮ ಬುದ್ಧರ ಆಗೋರಿನಯ್ಯ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗೋರಿನಯ್ಯ, ಉಪನಯನವು ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗುವರಿನಯ್ಯ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗುವರಿನಯ್ಯ, ಅಧಿಕಾರವು ನಿರಾಕರಿಸಿದವರೆಲ್ಲ ಅಥರ್ಣೀಯ ಶಿವಯುಗಳಾಗುವರಿನಯ್ಯ, ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾಗುವರನೇ ಸ್ವತಂತ್ರ ದೇವರ ಸಿದ್ದೇಶ್ವರ, ನಿನ್ನ ಹೆಸರುಗಳವರೆಲ್ಲ ನೀನಾಗುವರಿನಯ್ಯ. ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು, ಜಾತಿ ಮತ ಪಂಥ ಪಂಗಡಗಳೆನ್ನದೆ ಮಾನವ ಸಮಾಜವನ್ನ ಏಕಮುಖವಾಗಿ ಕರೆದುಕೊಂಡುವಂತ ತತ್ವಜ್ಞಾನಿಗಳು. ದೇಹ ಶಾಶ್ವತವಾದಂಥದ್ದಲ್ಲ, ಆತ್ಮದ ಅನುಭವ ಶಾಶ್ವತ ಅನ್ನುವಂಥ ಉದಾತ್ತ ತತ್ವವನ್ನ ಲೋಕಕ್ಕೆ ಬಿತ್ತರಿಸಿದಂಥವರು ಪುಣ್ಯಾತ್ಮ ವಿಶ್ವಾರಾಧ್ಯರು. ಅಂತೆಯೇ ತನ್ನಿಮಿತ್ತವಾಗಿ ಅವರ ತತ್ವಾಧಾರಿತವಾದಂತ ಪುಣ್ಯವೇ ಇವತ್ತು ಬಹಳ ಅವರ ವಿಚಾರಕ್ಕೆ ಸಹಿತವಾದಂತ ಮಾತು. ಭಗವಂತನ ನಾಮಸ್ಮರಣೆ ಜೀವನದ ಅವಿಭಾಜ್ಯ ಅಂಗ. ಅದನ್ನ ಅಳವಡಿಸಿಕೊಂಡು ಪಶು ಜನ್ಮದಿಂದ ಅತಿಕ್ರಮಿಸಿಕೊಂಡು ಬಂದಂತ ಈ ಜನ್ಮ ಪಶುಪತಿಯನ್ನು ಕೂಡುವುದೇ ಈ ಜೀವನದ ಧ್ಯೇಯ ಅಂತ ಹೇಳ್ತಾರೆ. ಈ ಹುಣ್ಣಿಮೆ ಯಾಕೆ ಮಾಡಬೇಕು?
ಯಾಕೆ ಮಾಡ್ಬೇಕಂದ್ರೆ ವರ್ಷದಾಗ ಒಂದು ಬರ್ತದ್ರಿ, ಅದಕ್ಕೆ ಮಾಡ್ಬೇಕಂತ ನಾವೆಲ್ಲರೂ ಕಲ್ಪನಾ ಬರ್ತದ. ಅಂಡಜ 20 ಅಂಡಜ ಪಿಂಡಜ ಸ್ವೇಜದ ಉದ್ಬೇಜ ಎಲ್ಲಾ 84 ಲಕ್ಷ ಜೀವರಾಶಿಗಳನ್ನ ದಾಟುಕೊಂತ ಈ ಮನುಷ್ಯ ಜನ್ಮಕ್ಕೆ ನಾವು ಬಂದಂತವರಾಗಿದ್ದೀವಿ. ಹಲವು ಜನ್ಮಗಳ ಪುಣ್ಯ ಫಲದಿಂದ ನರಜನ್ಮ ಸಿದ್ಧ ಮಕ್ಕಳು ಅಂತ ತಿಳ್ಕೊಂಡು ಹೇಳ್ತಾರೆ. ಈ ಮನುಷ್ಯ ಜನ್ಮ ಸಿಗದೆ ಬಹಳ ದುಸ್ತರದ. ಸಿಕ್ಕದಂದ್ರ ಅದರದ ಜನ್ಮದ ಸಾಫಲ್ಯ ಗಳಿಸ್ಕೊಳ್ಬೇಕು. ಅಂದ್ರ ಹೊಲ ಗಳಿಸ್ಬೇಕೇನ್ರಿ, ಮನಿ ಗಳಿಸ್ಬೇಕೇನ್ರಿ, ಸಿರಿ ಸಂಪತ್ತು ಗಳಿಸ್ಬೇಕೇನ್ರಿ ಅಂತ ತಿಳ್ಕೊಂಡು ಕೇಳಿದಾಗ ಅವ್ರಂತರ ಅವೆಲ್ಲ ನಿಷ್ಫಲ ಅದಾವ, ಅವು ಯಾವು ನಿನ್ನೂ ಅಲ್ಲ. ಅರೆ ನಮ್ಮ ಹೊಲ ಅಲ್ರಿ, ನಿನ್ನ ಹೊಲ ಅಲ್ಲಪ್ಪ, ಹೊಲ ನಿಂದು, ಹೊಲ ಇಲ್ಲೇ ಇರ್ತದ, ನಿಮ್ಮ ಅಪ್ಪ ಮ್ಯಾಕ್ ಹೋಗ್ತಿದೆ. ಸಂಪತ್ತು ನಂದು, ಯಾವುದು ನಿನ್ನಿಂದ ಬರುವಂತದ್ದಲ್ಲ. ಹೆಂಡ್ರು ಮಕ್ಕಳು ಸಿರಿ ಸಂಪತ್ತು ಎಲ್ಲವೂ ಕೂಡ ನಿನ್ನಿಂದ ಬರುವಂತದ್ದಲ್ಲ. ಮತ್ತೆ ನಿನ್ನಿಂದ ಯಾವ್ದು ಬರ್ತದ? ಹುಟ್ಟಿದಂಕರ ಸತ್ಯದ ಬಂದಿವಿ, ಮತ್ತ ಹುಟ್ಲಾರ್ದಂಗ ಆಗ್ಬೇಕಲ್ಲ. ನಾವೆಲ್ಲ ಅಂತೀವಿ ಮತ್ತ ನಮ್ಮ ಮಗನ ಹೊಟ್ಟೆ ಹುಟ್ಟಿ ಬರ್ಬೇಕಂತೀವಿ, ಮಗಳು ಹೊಟ್ಟೆ ಹುಟ್ಟಿ ಬರ್ಬೇಕಂತೀವಿ. ಹಂಗ ಆಗಂಗಿಲ್ಲ ಅಂತ, ಅದೆಲ್ಲ ಪದ್ಧತಿ ಅಲ್ಲ, ಇಲ್ಲ. ಮತ್ತೆ ಹ್ಯಾಂಗ್ ಹುಟ್ಟಿ ಬರ್ತೀನಿ ಅಂತಂದ್ರೆ 84 ಲಕ್ಷ ಮೊದಲ ನಿಮ್ಗಿಂತ ನಾಯಿ ಹುಟ್ಟ್ಯದಂತ, ಕುರಿ ಹುಟ್ಟ್ಯದ, ಕೋತಿ ಹುಟ್ಟ್ಯದ, ಹಾವು ಹುಟ್ಟ್ಯದ, ಚೇಳು ಹುಟ್ಟ್ಯದ, ಗಿಡ ಗಂಟಿ ಎಲ್ಲ ಹುಟ್ಟ್ಯಾವಂತ ಹುಟ್ಟಿ ಉಪಕೃತವಾದಂತ ಜನ್ಮದ ಪುಣ್ಯವನ್ನ ಕೂಡಿಸಿಕೊಂಡು ಭಗವಂತಂದ್ರಂತ ಎಲ್ಲಾ ಜನ್ಮ ಜಂತುಗಳಿಗೆ ನಾ ಜೀವ ಕೊಟ್ಟೆ. ಗಿಡ ನಾನು ನೆನ್ಸಲಾಯ್ತು, ಕಾಗಿ ನನ್ನ ನೆನ್ಸಲಾಯ್ತು, ಮತ್ತೊಂದು ನಮಗ್ ನೆನ್ಸಲಾಯ್ತು. ಅಂದ್ರೆ ಎಲ್ಲಾ ಜನ್ಮಕ್ಕೆ ನಾ ಜೀವಗಳಿಗೆ ಜನ್ಮ ಕೊಟ್ಟೆ. ಈನೆಲ್ಲ ಅಂತಿರ್ತೀವಿ ಲೌಕಿಕದಲ್ಲಿ, ಏನ್ರಿ ನನ್ ಮಗ ನನ್ನ ಹೆಸರು ತರ ಹುಡ್ತಾನ ಏನು ಅಂತ ನೀವೆಲ್ಲ ಕಲ್ಪನಾ ಮಾಡ್ತಿರ್ತೀವಿ. ಶ್ರೀಮಂತ ಆಗಿದ್ನಂತ ತಿಳ್ಕೊಂಡಂದ್ರ ಮುಂದೆ ನಂದು ಮಾಡ್ಕೊಂಡು ಹೋಗ್ಲಿ ಅಂತ ತಿಳ್ಕೊಂಡು ಅವ್ನಿಗೆ ಅಂಗಡಿ ಹಚ್ಚಿ ಕೊಡ್ತೀರಿ. ದೊಡ್ಡ ದೊಡ್ಡವ್ರ ಅಧಿಕಾರದಲ್ಲಿ ಇದ್ರಂತಂದ್ರ ನನ್ನ ಮಗ ಮುಂದೆ ಅವನು ಇಂಥದಾಗ್ಲಿ ಅಂತ ತಿಳ್ಕೊಂಡು ಅವನು ರಾಜಕೀಯಕ್ಕೆ ಹಚ್ತೀರಿ. ಡಾಕ್ಟರ್ ಮಕ್ಳು ಆಡಿದ್ರಿ ಅಂದ್ರೆ ನನ್ನ ಮಕ್ಳು ಡಾಕ್ಟರ್ ಆಗ್ಲಿ ಅಂತ ತಿಳ್ಕೊಂಡು ಪ್ರಯತ್ನ ಮಾಡಿದ್ರೆ ಅವ್ರಿಗೆ ಡಾಕ್ಟರ್ಗೆ ಹಚ್ತೀರಿ. ಮತ್ತೆ ನಿಮಗ ಹುಟ್ಟಿಸಿದಂತವ್ರು, ನಿಮಗ ಅವನಿಂದ ಹುಟ್ಟಿದಂತ ನಿಮಗೆಲ್ಲ ಆಸೆ ಅದ, ಭಗವಂತನಿಗೆ ಇರಬಾರ್ದೇನು? ಭಗವಂತ ವಿಚಾರ ಮಾಡಿದಂತ ನನ್ನಿಂದ ಹುಟ್ಟಿದಂತ ಜೀವಿ ನನಗೆ ನೆನೆಸ್ಬೇಕಲ್ಲ ಅಂತ ತಿಳ್ಕೊಂಡು ಎಲ್ಲಾ ಜೀವ ಜಂತುಗಳನ್ನು ಕರೆದು ಜೀವ ಜಂತುಗಳಿಂದ ಬಂದಂತ ಪುಣ್ಯವನ್ನ ಸಂಗ್ರಹ ಮಾಡಿ ಯಾರ್ದು ಪುಣ್ಯ ಹೆಚ್ಚಾಗ್ಯದ ಅಂತ ತಿಳ್ಕೊಂಡು ಕೂಡಿಸಿಟ್ಟು ಕೊನೆಗೆ ನನ್ನ ಸಂತಾನ ಆಗಲಿ ಅಂತ ತಿಳ್ಕೊಂಡು ಕಳಿಸಿದಂತ ಸಂತಾನವೇ ಇದು ಮನುಷ್ಯ ಸಂತಾನ ಅಂತ ಹೇಳುವಂತವ್ರ. ಮತ್ತೆ ಹುಟ್ಟಿದ್ದು ಖರೆ ಅದ, ಬಂದದ್ದು ಖರೆ ಅದ, ಅವನೇ ಹುಟ್ಸ್ಯಾನ, ಮತ್ತ್ಯಾಕ ಅದನ್ನ ಇದು ಗುರು ಪರು ನಡು ಯಾಕ್ರಿ ಅಂತ ನಾವ್ ಅಂತೀವಿ. ನಾವೆಲ್ಲ ಗುಡ್ರಿ ಅಷ್ಟು ಜನ್ಮದ ನಾವ್ ದಾಟಿ ಬಂದೀವೇನೋ, ಈಗೆಲ್ಲ ನೀವೆಲ್ಲ ಕಲ್ಪನಾದಲ್ಲಿ ಅಂತಿರ್ತೀವಿ. ನಾವ್ ನಾಯಿ ಜನ್ಮ ದಾಟಿವೇನ್ರಿ, ನಾವ್ ದೊಡ್ಡವ್ರಿವಿ, ನಾವ್ ಸಾವುಕಾರಿವಿ, ಗೌಡ್ರಿವಿ, ನಾವ್ ಗುರುಗಳಿವಿ. ಎಲ್ಲರೂ ಗುರುಗಳಿದ್ರು ಅದ್ರಾಗ ಬಂದಿರಿ, ಸಾವುಕಾರ ಅದ್ರಾಗ ಬಂದಿರಿ, ಗೌಡ್ರು ಅದ್ರಾಗ ಬಂದಿರಿ. ನೀವು ಉದಾಹರಣೆ ಸಹಜ ನೋಡ್ರಿ. ಈಗ ಒಂದು ಕಾಗಿ ಕಾಕ ಅಂತ ಒದರ್ತದ, ನಾಯಿ ಬಹು ಅಂತ ಒದರ್ತದ, ಕೋತಿ ಮತ್ತೊಂದು ಒದರ್ತದ. ಕಾಗಿ ಕೋತಿ ಒದರಿದಂಗ ಒದರ್ಲಕ್ ಬರಲ್ಲ, ಯಾಕಂದ್ರೆ ಅದು ಒಂದೇ ಜನ್ಮಕ್ಕೆ ಬಂದದ. ಅದು ಕೋತಿ ಕಾಗಿ ಒದರಿದಂಗ ಒದರ್ಲಕ್ ಬರಲ್ಲ, ಯಾಕಂದ್ರೆ ಅದನ್ನ ಅದ್ರ ಒಂದೇ ಜನ್ಮದಲ್ಲಿ ಅದ. ಹುಲಿ ಮತ್ತೊಂದು ಒದರಿದಂಗ ಒದರ್ಲಕ್ ಬರಲ್ಲ, ಯಾಕಂದ್ರೆ ಇದು ಅದು ಒಂದೇ ಜನ್ಮದಲ್ಲಿ ಅದ. ಆದ್ರೆ ಈ ಮಗನಿಗೆ ಒಂದು ಮೈಕ್ ಕೊಟ್ಟು ಹೇಳ್ರಿ, ಒದರ ಅಂದ್ರೆ ಕಾಗಿ ಒದರಿದಂಗ ಒದರ್ತಾನ, ಕೋಕಿ ಒದರಿದಂಗ ಒದರ್ತಾನ, ನಾಯಿ ಒದರಿದಂಗ ಒದರ್ತಾನ. ಇದಕ್ ಕಾರಣ ಏನಂತ ತಿಳ್ಕೊಂಡು ಕೇಳಿದ್ರೆ ಎಲ್ಲ ಜನ್ಮದಾಗ ತಿರುಗಾಡಿ ಬಂದು ಟ್ರೈನಿಂಗ್ ಆಗ್ಯಾದ ಅಂತ ತಿಳ್ಕೊಂಡು ಈ ಜನ್ಮದಾಗ ಎಲ್ಲ ಮುಗಿಸ್ತಾನ. ಎಲ್ಲಾ ಜನ್ಮಗಳಲ್ಲಿ ನಾವು ತಿರುಗಾಡ್ಕೋಂತಿಲ್ಲಿ ನಾವು ಬಂದೀವಿ ಅಂತ ತಿಳ್ಕೊಂಡಂದಾಗ ಮತ್ತ ಅಲ್ಲಿ ಹೋಗಿ ಮುಟ್ಬೇಕಲ್ಲ, ಹೌದಾ? ಮತ್ತ ಅಲ್ಲಿ ಹೋಗಿ ಮುಟ್ಬೇಕಲ್ಲ. ಅದಕ್ಕೆ ಹೇಳ್ತಾರ, ಪಶು ಜನ್ಮದಿಂದ ಅತಿಕ್ರಮಿಸಿಕೊಂಡು ನಡ್ಕೊಂತ ಬಂದು ಮನುಷ್ಯ ಜನ್ಮದ ಗುರಿ ಏನಂದ್ರೆ ಪಶುಪತಿಯನ್ನು ಕೂಡುವುದೇ ಅವನ ಜೀವನದ ಧ್ಯೇಯ. ಯಾರು ಕೂಡೋದು? ಪಶುಪತಿಯನ್ನ.
ಅಂದ್ರೆ ಪಶುಪತಿಯನ್ನ ಪಶು ಜನ್ಮದಿಂದ ಪ್ರಾಣಿ ಪಕ್ಷಿ ಜನ್ಮದಿಂದ ಬಂದು ದೇವ್ರು ಕೊಡ್ಬೇಕಾದ್ರೆ ನಮ್ಗೇನ್ ಬೇಕು? ಹುಟ್ಟಿವಿ ಬಂದಿವಿ ಗೊತ್ತಿಲ್ಲ, ಗೊತ್ತು ಮಾಡಿ ನಮಗ್ ಕರ್ಕೊಂಡು ಹೋಗಂತವ್ರು ಯಾರು ವ್ಯಕ್ತಿ ಬೇಕಲ್ಲ ಅಂತ ತಿಳ್ಕೊಂಡು ಅಂದಾಗ ಭಗವಂತನಂತ ನರ ರೂಪದಲ್ಲಿ ಬರುವತಕ್ಕಂತ ಗುರು ಸಾಕ್ಷಾತ್ ಭರ್ಗೋ ನರಾಕೃತಿ, ನಾನೇ ಆ ಆಕಾರದಲ್ಲಿ ಬಂದಿರ್ತೀನಿ, ನೀ ಅವನ್ ಪಾದ ಹಿಡ್ಕೊಂಡ್ ಬಿಟ್ರಾಯ್ತು, ನಾವ ತಂದು ನನ್ನಲ್ಲಿ ಹುಟ್ಟಿಸ್ತಾನ. ಪಾರ್ವತಿ ಒಂದು ದಿವಸ ಪರಮಾತ್ಮ ಕೇಳಿದಿಲ್ಲಂತ, ಭುವನತ್ರಯ ತಮ್ ಎತ್ರ ತಿಷ್ಟಂತಿ ಭಗವಂತ ಅಂತ ಕೇಳಿದಂತ. ಪ್ರಭು, ನೀನು ಭೂಮಿಗೆ ಹೋಗ್ತಿರ್ತಿ, ಆ ಕಡೆ ಹೋತಿ ಈ ಕಡೆ ಹೋತಿ, ಮತ್ತೆ ಎಕಡೆ ಏನಾರ ಹೋದ್ರ ನಾನು ನಿನ್ ಕರ್ಸ್ಬೇಕಾದ್ರೂ ಫೋನ್ ಇಲ್ಲ, ಮೊಬೈಲ್ ಇಲ್ಲ, ಏನೂ ಇಲ್ಲ, ನೀನ್ ಎಲ್ಲಿ ಇರ್ತಿ ಅಂತ ಕೇಳಿದಾಗ ಭಗವಂತ ಹೇಳಿದಂತ, ಮಮ್ಮ ಭಕ್ತ ಎತ್ರ ತಿಷ್ಟಂತಿ, ನಮ್ಮ ಭಕ್ತರು ಎಲ್ಲಿ ಇರ್ತಾರ, ತತ್ರ ಜಂಗಮ ಗುರು ಅಂಗುಷ್ಟಾಗ್ರೆ ತಿಷ್ಟಾಮಿ ಪಾರ್ವತಿ ಅಂತ ಹೇಳಿದಂತ. ಅಂದ್ರೆ ಅಲ್ಲಿ ನನಗಾಗಿ ಹುಡುಕಾಡ್ಕೊಂತ ಪತ್ರ ಫೋನ್ ಮಾಡೋಂಥದ್ದು ಅವಶ್ಯ ಇಲ್ಲ, ಗುರುಗಳಿಗೆ ನಂಬಿದಂತಹ ಗುರುಗಳಿಗೆ ನಮಸ್ಕಾರ ಮಾಡಿಬಿಟ್ರಾಯ್ತು, ನಾನು ಅಲ್ಲಿ ಸಿಕ್ಕು ಬಿಡ್ತೀನಿ ಅಂತ ಪರಮಾತ್ಮನ ಉದ್ಘೋಷ ಆಗುವಂಥದ್ದಾಗತ್ತೆ. ಅಂಥ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಭಗವಂತನಿಂದ ಬಂದಂತ ಈ ಜೀವಿ ಭಗವಂತನನ್ನೇ ಕೂಡ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರ ಗುರುವಿನ ದೀಕ್ಷೆ ಪಡ್ಕೋಬೇಕು. ಅದಕ್ಕೆ ಹೇಳ್ತಾರೆ, ದೀಯತೆ ಮಂತ್ರ ದೀಕ್ಷೆಯ ಕ್ಷೀಯತೆ ಮಲತ್ರಯ, ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲಗಳನ್ನುವಂತ ತ್ರಿಮಲಗಳ ದೋಷ ಏನಿರ್ತದ, ದೋಷ ಪೂರಿತವಾದಂತೆ ಈ ಶರೀರ ಅಂತ. ಶರೀರ ದೋಷ ಇಲ್ಲಾರ್ದ ಯಾರೋ ಶರೀರ ಇಲ್ಲ ಅಂತ. ಯಾಕಂದ್ರೆ ತಂದೆಯಿಂದ ಕೆಲವು ದೋಷಗಳು ಹೊತ್ಕೊಂಡ್ ಬಂದಿರ್ತದ, ತಾಯಿಯಿಂದ ಕೆಲವು ದೋಷಗಳು ಹೊತ್ಕೊಂಡು ಬಂದಿರ್ತದ. ದೋಷಗಳ ಪೂರಿತವಾದಂಥದ್ದೇ ಈ ಶರೀರ. ಅದಕ್ಕಾಗಿ ಗುರುಗಳಾದಂಥವ್ರು ಏನ್ ಮಾಡ್ತಾರ, ನೀವು ಸಾಷ್ಟಾಂಗ ನಮಸ್ಕಾರ ಮಾಡಿ, ಗುರುವಿನ ಹತ್ರ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ, ಗುರುನಾಥ ನನ್ನನ್ನು ನೀನು ಉದ್ಧಾರ ಮಾಡೋದು ತಿಳ್ಕೊಂಡಂದಾಗ ಗುರುಗಳು ಏನ್ ಮಾಡ್ತಾರಂದ್ರೆ, ನಿನ್ನ ಪ್ರಾರಬ್ಧ ಕರ್ಮವನ್ನು ಕಳೆದು ವಿಹಿತ ಗುರು ಅಂದ್ರ ತತ್ವಮಸಿ ಮಹಾವಾಕ್ಯವನ್ನು ಬೋಧಿಸುವಂತ ಗುರು ವಿಹಿತ ಗುರು ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದ್ರೆ ನಿನ್ನಲ್ಲಿದ್ದಂತ ಶಿವಕಳೆಯನ್ನ ಹೊರಗೆ ತಂದು, ನೀ ಸಾಮಾನ್ಯನಲ್ಲಪ್ಪ, ನೀ ಅಸಾಮಾನ್ಯನದಿದ್ದೀರಿ, ನೀ ಎಲ್ಲಿಂದ ಬಂದಿದಿ ಅಲ್ಲಿ ಹೋಗಿ ಮುಟ್ಟು, ನಿನಗ ಮಾರ್ಗ ಸೂಚಕ, ಇಲ್ಲಿಂದ ಅಲ್ಲಿ ಹೋಗಿ ಮುಟ್ಸೋಂತಾರ ಯಾರಾತಾರಂದ್ರ ಅವನೇ ಗುರು ಗುರು ಅಂತ ತಿಳ್ಕೊಂಡು ಹೇಳ್ತಾರ. ಅಂಥ ಪವಿತ್ರವಾದಂಥ ಗುರುಪೂರ್ಣಿಮೆ ನಿಮಿತ್ತವಾಗಿ ಹಮ್ಮಿಕೊಂಡಂತ ಕಾರ್ಯಕ್ರಮಗಳಲ್ಲಿ ನೀವೆಲ್ಲರೂ ಕೂಡ ಪಾಲ್ಗೊಂಡಂತವ್ರಾಗಿದ್ದೀರಿ, ಗುರುವಿನ ದೀಕ್ಷಾ ಪಡ್ಕೊಂಡವ್ರು. ಯಾಕಂತಂದ್ರೆ ಇವತ್ತು ಸಂಘಟಕರು ಸ್ವಲ್ಪ ತಪ್ಪು ಮಾಡ್ಯಾರ. ಯಾಕಂದ್ರೆ ಆ ಕಡೆ ಹಾಕ್ಬೇಕಾಗಿತ್ತು, ಬಹುಶಃ ಮಾಡಿ ಇದು ಹಿಂಗ್ ನೋಡಿದ್ರ ಮುಂದಿನ ವರ್ಷ ಹೊರಗೆ ಹಾಕ್ಬೇಕಾಗ್ತದ ಗುರುಪೂರ್ಣಿಮಾ. ನೀವು ಸಾಮಾನ್ಯ ಮಂದಿ, ನೀವು ಇಂಥ ಒಂದು ವಿಚಾರದಲ್ಲಿ ಮನುಷ್ಯನಿಗೆ ಏನ್ ಬೇಕಂದ್ರೆ ಗುರು ಇರಲಾರ್ದೆ ಮೋಕ್ಷ ಇಲ್ಲ. ಅದಕ್ಕಾಗಿ ಹೇಳ್ತಾನ, ಒಮ್ಮೆ ನಾರದ ಮಹರ್ಷಿ ವೈಕುಂಠದಲ್ಲಿ ಇದು ನಾರದ ಸ್ಮರಣೆ ಮಾಡ್ಕೊಂತ, ಭಗವಂತನ ನಾಮ ಸ್ಮರಣೆ ಮಾಡ್ಕೊಂತ ವಿಷ್ಣುವಿನ ಹತ್ರ ಹೋಗಿ ನಮಸ್ಕಾರ ಮಾಡಿದನ. ವಿಷ್ಣುವಿನ ಹತ್ರ ನಮಸ್ಕಾರ ಮಾಡಿದಾಗ ವಿಷ್ಣು ಅಂದ, ನಾರದ ಮಹರ್ಷಿ ಬಂದಾನಂತ ತಿಳ್ಕೊಂಡು ಅವನಿಗೆ ಕರೆದು ಸನ್ಮಾನ ಮಾಡಿ, ಮಡಿ ವಸ್ತ್ರ ಹಚ್ಚಿ, ಪುಷ್ಪ ತಾಂಬೂಲಗಳನ್ನ ಕೊಟ್ಟು, ಯಥೋಚಿತವಾದಂಥದ್ದನ್ನು ಅವನಿಗೆ ಅರ್ಪಿಸಿ, ನೀನು ಮಹರ್ಷಿದಿ, ಬಂದದ್ದು ಬಹಳ ಚಲೋ ಆಯ್ತು ಅಂತ ತಿಳ್ಕೊಂಡು ಅವನಿಗೆ ನಮಸ್ಕಾರ ಮಾಡಿ ಕಳಿಸಿದಾಗ ನಾರದ ಮಹರ್ಷಿ ಅವನಿಂದ ಸನ್ಮಾನ ಮಾಡಿಸ್ಕೊಂಡು ಹೊಂಟ ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಭಾಗದಾಗ ಹೋಗಿ ನಾರದ ಹಿಂಗ ಹೊಳ್ಳಿ ನೋಡಿದ ತಕ್ಷಣ ಆ ನಾರದ ವೈಕುಂಠದಲ್ಲಿ ಏನು ಕಾಣಿಸ್ತು ಅಂತ ಕೇಳಿದಾಗ, ಆ ವಿಷ್ಣು ಪರಮಾತ್ಮ ತನ್ನ ಸತಿಯಾದಂತ ಲಕ್ಷ್ಮಿ ಹೇಳಿದಂತ, ಲಕ್ಷ್ಮಿ, ನಾರದ ಎಲ್ಲಿ ಕುಂತ ಎದ್ದು ಹೋಗ್ಯಾನ, ಯಾವ ಜಾಗ ನಡ್ಕೊಂತ ಹೋಗ್ಯಾನ, ನಮ್ಮ ಅರಮನೆ ಸಂಪತ್ತು ದಾಟುವವರೆಗೂ ಕೂಡ ಗೋಮಯವಾಗಿ ಅವನಿದು ಸಾರಣೆ ಮಾಡುವಂತ ತಿಳ್ಕೊಂಡು ಹೇಳಿದ್ನಂತ. ಅದನ್ನು ತೊಳಿ ನೀನು. ಆಯ್ತಂತ ತಿಳ್ಕೊಂಡು ಲಕ್ಷ್ಮಿ ಸ್ವಚ್ಛ ತೊಳಿಲಕತ್ತಿದ್ದು, ಇವನೇ ನಾರದ ಗಾಬರಿ ಐತಿ. ಅಲ್ಲ, ಚಲೋ ದಿವಸ ಅದ ಬಾ ಅಂತ ತಿಳ್ಕೊಂಡು ನನಗೆ ಕರೆದ ಮಾನ ಸನ್ಮಾನ ಎಲ್ಲಾನು ಮಾಡ್ಯಾನ. ಆದ್ರೂ ನನಗೆ ಹೊರಗೆ ಕಳಿಸಿ ನಾ ಎಲ್ಲಿ ಕುಂತೀನಿ, ಎಲ್ಲಿ ತಿರುಗಾಡಿನಲ್ಲ ಅಲ್ಲಿ ತೊಳಿ ಅಂತ ಹೇಳ್ತಾರೆ ತಿಳ್ಕೊಂಡು ಹೇಳ್ತಲ್ಲ, ಇದ್ರ ತಾತ್ಪರ್ಯ ಏನಿರ್ಬೇಕು. ವಾಪಸ್ ಬಂದು ಕೇಳಿದಂತ ವಿಷ್ಣು ಪರಮಾತ್ಮ,
ಮೊದಲು ನಾನು ಕರೆದು ಸನ್ಮಾನ ಮಾಡಿದಿ, ಮಡಿ ಹಚ್ಚಿದಿ, ಹಣ್ಣು ಹಂಪಲಾದಿಗಳನ್ನು ಕೊಟ್ಟಿ, ಬೇಕಾದನ ದಕ್ಷಿಣೇಶ್ವರಿಗಳನ್ನು ಕೊಟ್ಟು ಕಳಿಸಿದಿ. ಅಷ್ಟು ಮರ್ಯಾದೆ ಮಾಡಂತವ್ ನೀನು ನಾವು ಹೋದ ತಕ್ಷಣ ಮತ್ತ್ಯಾಕೆ ಸ್ವಚ್ಛ ಮಾಡಾಕತ್ತಿ? ಅವಾಗ ವಿಷ್ಣು ಪರಮಾತ್ಮ ಹೇಳಿದಂತ, ನಾರದ, ನೀ ಮಹರ್ಷಿ ಇದೆ ಅಂತ ತಿಳ್ಕೊಂಡು ನಿನಗೆ ಮಾನ ಸನ್ಮಾನಗಳನ್ನು ಮಾಡಿದೆ, ಅದು ಸರಿ ಆಯ್ತು. ಮತ್ತೆ ತೊಳಿಲಕತ್ರಿ ಯಾಕೆ? ನಾ ಕುಂತು ಜಾಗ ನೀ ನಿಗುರಿ ಇದಿ ಅಂತ ಹೇಳಿದ್ರಂತವ್ರು. ನಿಗುರಿ ಅಂದ್ರೆ ನೀನು ಗುರುದೀಕ್ಷೆ ಪಡ್ಕೊಂಡಿಲ್ಲ. ಗುರುದೀಕ್ಷೆ ಪಡ್ಕೊಳ್ಳಾರದವರು ಯಾರು ಮಂಗಲಕರವಾದಂತ ಮನೆಯಲ್ಲಿ ಶುಭ ಪ್ರಸಂಗವಾದಂತ ದಿನದಲ್ಲಿ ಬಂದ್ರಂದ್ರೆ ಗಳಿಗೆ ಸ್ವಲ್ಪ ಆದ್ರೂ ಹಳ್ಳಿಯಾಡ್ತದ ಅಂತ ತಿಳ್ಕೊಂಡು ಶಾಸ್ತ್ರೋಕ್ತ ಹೇಳ್ತದ ಅಂತ ಹೇಳಿದಂತ ವಿಷ್ಣು ಪರಮಾತ್ಮ. ಶಿವಪುರಾಣದಲ್ಲಿ ಹೇಳಿದ, ಲಿಂಗ ಪುರಾಣದಲ್ಲಿ ಹೇಳಿದ, ಶಿವದೀಕ್ಷೆ ಇರ್ಲಾರದಂತ ಜೀವಿ ಮನುಷ್ಯ ಒಂದು ಎಂಥ ಕಾರ್ಯದಲ್ಲಿ ಕೂಡ ಪ್ರವೇಶ ಆದ್ರ ಆ ಗಳಿಗೆ ಹಳ್ಳಿ ಆಡ್ತದಂದ್ರೆ ಒಂದು ಏನೋ ಒಂದು ಕ್ಷಣ ಎಂಥದೋ ಬಂದು ಹೋಗ್ತದ. ನೀ ದೇವ್ರು ಇದ್ದಿರ್ಬೋದು, ಆದ್ರೆ ಗುರುದೀಕ್ಷಾ ಬದ್ಧನಾಗಿಲ್ಲ, ಗುರುವಿನಿಂದ ಮೋಕ್ಷ ಪಡ್ಕೊಂಡಿಲ್ಲ, ಮೋಕ್ಷಕ್ಕೆ ನೀನು ಅರ್ಹ ಅಲ್ಲ. ಮತ್ತೆ ಏನ್ ಮಾಡ್ಬೇಕು ಅಂತ ಕೇಳಿದಂತ ನಾರದ. ಮತ್ತ ದೀಕ್ಷಾ ಕೊಡೋಂತಾರ ಯಾರ ಇಲ್ಲ, ದೀಕ್ಷಾ ಕೊಡೋಂತಾರ ಇಲ್ಲಿ 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 ಕಾರ್ಖಾನೆ ಇದು ತಯಾರು ಮಾಡಿ ಕಳ್ಸಂತದ ಅಷ್ಟೇ. ಇಲ್ಲಿ ಸಾಮಾನ್ಯ ಸಿಗಂಗಿಲ್ಲ ಅಂತ ಹೇಳಿದ್ ಮ್ಯಾಗೇನ್ ಸಿಗ್ತ, ಏನು ಸಿಗಂಗಿಲ್ಲ, ಗುರು ಸಿಗಂಗಿಲ್ಲ. ಅದಕ್ಕೆ ಹೇಳ್ತಾರ, ಯತ್ರಂ ತತ್ರಸ್ಯ ದುರ್ಲಭಂ. ದೇವರಿಗೆ ಏನಾದ್ರೂ ಬೇಕಾಗಿತ್ತಂತ ತಿಳ್ಕೊಂಡಂದ್ರೆ ಎಲ್ಲಿ ಬರ್ತಾನಂತ ಕೇಳಿದ್ರೆ ಭೂಮಿಗೆ ಬರ್ತಾನಂತ. ಅದಕ್ಕ ಹೇಳಿದ, ನೋಡು ಅಲ್ಲಿ ಭೂಲೋಕದಲ್ಲಿ ಗುರುಗಳು ಇರ್ತಾರ, ಗುರುಗಳ ಹತ್ರ ನೀ ದೀಕ್ಷೆ ತಗೊಂಡು ಬಾ, ಅವಾಗ ಕೈಲಾಸದಲ್ಲಿ ನಿನಗೆ ಪ್ರವೇಶ ಆಗ್ತದ. ಸರಿ ಅಂದ. ಮತ್ತ ಗುರುವಿಗೆ ಎಲ್ಲಿ ಹುಡುಕಾಡ್ಕೊಂತ ಹೋಗಿ, ಎಲ್ಲಿ ಎಲ್ಲ ಇಂಥ ಜಾಗದಲ್ಲಿ ಹೋಗು, ಅಲ್ಲಿ ಗುರು ಯಾರು ನಿನ್ನ ಪ್ರಥಮದಲ್ಲಿ ಆ ಸ್ಥಾನದಲ್ಲಿ ಸಿಗ್ತಾರ ಅವರಿಗಿಂತ ನೀ ದೀಕ್ಷಾ ಬದ್ಧನಾಗಿ ಬಾ ಅಂತ ಹೇಳಿದ. ಆಯ್ತಂತ ತಿಳ್ಕೊಂಡಂದ ಹೋದ. ಹೋಗಿ ತೆಳಗೆ ಬಂದು ನೋಡಿದ, ಒಬ್ಬ ಹುಚ್ಚು ನಿಂತಿದ್ದ ಸಾಧು ಮಹಾರಾಜ್. ಅಷ್ಟಮ ಸಿದ್ಧಿಗಳನ್ನು ಪಡೆದುಕೊಂಡಂತ ಒಬ್ಬ ಪುಣ್ಯಾತ್ಮ. ಇವನಲ್ಲಿರತಕ್ಕಂತ ಗೌಪ್ಯತೆಯ ಗರ್ವವನ್ನು ಮುರಿಬೇಕಂತ ತಿಳ್ಕೊಂಡು ಯಥಾರ್ಥ ಭಾವದಿಂದ ನಿಂತಿದ್ದ. ಅವನಿಗೆ ಹೋಗಿ ನಮಸ್ಕಾರ ಮಾಡಿದಾರೆ. ನೋಡಿ, ಇವ ನೋಡ್ತೆ ಹುಚ್ಚು ಕಂಡಂಗ್ ಕಾಣ್ತಾನ. ಈ ಹುಚ್ಚಿನ ಬಲ್ಲಿ ನಾ ಏನ್ ದೀಕ್ಷಾ ತಗೊಂಡ್ಲಿ, ನಾ ಎಲ್ಲಿ ಬಂತಲ್ಲಿ ತಿರುಗಾಡ್ತೀನಿ, ನಾನೇ ದೇವರಿದ್ದಂಗಿನಿ. ಇವ ಯಾಕಂತ ಹೇಳಿದ್, ನೋ ಮರ ವಿಷ್ಣು ಪರಮಾತ್ಮ ಆಗ್ಲಿ ಅಂತ ತಿಳ್ಕೊಂಡು ಹೋಗಿ ನಮಸ್ಕಾರ ಮಾಡಿದಾಗ, ನನಗ ಗುರುದೀಕ್ಷಾ ದಯಪಾಲಿಸ್ರಿ ಅಂದ. ಆಯ್ತಪ್ಪ, ನೀನ್ ಶುಚಿರ್ಭೂತನಾಗಿ ಬಾ, ನೀನು ದೀಕ್ಷಾ ಕೊಡ್ತೀನಿ ಅಂತ ತಿಳ್ಕೊಂಡಂದ. ಅವ ಸ್ನಾನ ಸಂಧ್ಯಾ ವಂದನೆಗಳ ಮುಗಿಸ್ಕೊಂಡು ಬಂದಾಗ ಏಕಾಂತದಲ್ಲಿ ಕರ್ಕೊಂಡೋಗಿ ತತ್ವಮಸಿ ಮಹಾವಾಕ್ಯವನ್ನು ಬೋಧಿಸಿ ಬ್ರಹ್ಮೋಪದೇಶವನ್ನು ಮಾಡಿದ, ಬ್ರಹ್ಮಜ್ಞಾನವನ್ನು ದಯಪಾಲಿಸಿದ. ಆಯ್ತು ಹೋಗಿ ಬಿಡು ಅಂತಂದ. ಏನು ಗುರುವಿಗೆ ಏನೋ ತಿಳಿಯಂಗಿಲ್ಲ, ಬಿಡಂಗಿಲ್ಲ, ಇದು ಹುಚ್ಚಿದ್ದಂಗ ಆದ. ಆ ಮ್ಯಾಗಿ ನಾವ್ ಹ್ಯಾಂಗ್ ಪಟ್ನೆ ಹೋಗಿ ಅಲ್ಲಿ ಯಾರು ಸಿಗ್ತಾರ ಅವ್ರ ಕಡೆಯಿಂದ ಮಾಡ್ಕೊಂಬ ಅಂತ ಹೇಳ್ಯಾರ. ಇದು ನೋಡ್ತೇವೆ ನಮ್ ಗುರು ಹುಚ್ಚು ಕಾಣಂಗ್ ಕಾಣ್ತಾನ, ಯಥಾರ್ಥದ ಏನ್ ಗೊತ್ತಿಲ್ಲ ಇವನಿಗೆ. ಆಯ್ತು ನಡಿ ಮತ್ತಿನ್ ಹೇಳ್ಯಾರ ಅಂತ ತಿಳ್ಕೊಂಡು ಹೋದ. ಹೋಗಿ ಮತ್ತೆ ವಿಷ್ಣು ಹತ್ರ ನಮಸ್ಕಾರ ಮಾಡಿ ವಿಷ್ಣು ಕೇಳಿದ, ನಾರದ ನನಗೆ ಶಿವದೀಕ್ಷೆ ಆಯ್ತೇನೋ? ಶಿವದೀಕ್ಷೆ ಆದ್ರ ಆಯ್ತ್ರಿ, ಆದ್ರ ಉಪಯೋಗಕ್ಕೆ ಬರ್ಲಿಲ್ರಿ ಅಂತವ. ಯಾಕೆ ಉಪಯೋಗಕ್ಕೆ ಬರ್ಲಿಲ್ಲ? ಏನೂ ಇಲ್ಲ, ನಾನು ಬ್ರಹ್ಮಜ್ಞಾನಿ, ಹೌದಾ, ನಾನು ಮಹರ್ಷಿ, ಭೂಲೋಕ ತುಂಬೆಲ್ಲ 3 ಲೋಕದಲ್ಲಿ ಓಡಾಡಂತವ್ ನಾನು. ಅಂಥವ್ ಹೋಗಿ ಅಂತ ಒಬ್ಬ ಯಾರೋ ಅಷ್ಟಮ ಸಿದ್ಧಿ ಕಟ್ಟಿದ್ನಂತ ಎಲ್ಲ ಬಿಟ್ಟಾನಂತ, ಸಾಧು ಆದಂಗ ಆಗ್ಯಾನ, ಏನೂ ಇಲ್ಲ, ಒಬ್ಬ ಸಾಮಾನ್ಯ ಮನುಷ್ಯ ಇದ್ದಂಗಾನ, ಅವನಂತ ನಾನು ದೀಕ್ಷಾ ತಗೊಂಡಿಲ್ಲ ಅಂತ ತಿಳ್ಕೊಂಡಂದಾಗ ವಿಷ್ಣು ಪರಮಾತ್ಮಗೆ ಸಿಟ್ಟು ಬಂತ. ಅವಂದ ನಿನಗಿಷ್ಟು ಗುರುವಿನ ಬಗ್ಗೆ ನೀ ಕೀಳು ಭಾವನೆ ಮಾತಾಡ್ತೆ ಅಂದ್ರೆ ಚಮುರೇಸಿ ಇಲಾಖೆ ಯೋನಿಯಲ್ಲಿ ನೀ ಮತ್ತೆ ತಿರುಗಾಡಿ ಬಾ ಅಂತ ಹೇಳಿಬಿಟ್ನಂತ. ಅವನಿಗೆ ನಿಮ್ಮೆಲ್ಲರಿಗೆ ಅರ್ಥ ಆಗಿರ್ಬೇಕು. ಅಂದ್ರೆ 84 ಲಕ್ಷ ಜೀವರಾಶಿಗಳ ದೇಹದಲ್ಲಿ ನೀ ತಿರುಗಾಡಿ ಬಾ, ಅಲ್ಲಿ ತನ ನಿನಗೆ ಮೋಕ್ಷ ಇಲ್ಲ ಅಂತ ಹೇಳಿ ಒಳಗೆ ಹೋಗ್ಬಿಟ್ಟ. ಸ್ವಾಮಿ ತಪ್ಪಾಯ್ತು ನನಗೆ, ಯಾಕಂದ್ರೆ ಗುರುವಿನ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡಿದಕ್ಕೆ ನನಗೆ ಇಷ್ಟು ನೋವು ಬರಂತ, ಇಂಥ ಘೋರತರವಾದಂತ ಶಾಪ ನೀವು ಕೊಟ್ಟಿದೆ ಅಂತಂದ್ರ ಶಾಪ ವಿಮೋಚನೆ ಮಾಡೋದ್ ತಿಳ್ಕೊಂಡು ನಮಸ್ಕಾರ ಮಾಡಿದಾಗ ಅವ ಹೇಳಿದ್ನಂತ, ಶಾಪ ಕೊಡೋದಷ್ಟೇ ನನ್ ಕೆಲಸ, ಆ ಶಾಪವನ್ನ ನಿರ್ಮೂಲನೆ ಮಾಡುವಂಥದ್ದು ನನ್ನ ಕೈಯಾಗಿಲ್ಲ, ನಾನು ಗುರುವಿನ ಮೇಲೆ ಹೋಗಿ ಕೇಳು ಅಂತ ತಿಳ್ಕೊಂಡು ಕಳಿಸ್ಬಿಟ್ಟ. ಬಂದ ಗುರುವಿನ ಹತ್ರ. ಗುರು ಗೊತ್ತಿತ್ತು ಇದು ಆಫೀಸ್ ಹೋಗಿ ಆಸಾಮಿ ಬರ್ತದ ಅಂತ ಹೇಳಿ ಅವನು ಕುಂತಿದ್ದ.
ಬಂದು ನಮಸ್ಕಾರ ಮಾಡಿದಾಗ ಅವ ಗುರುಗಳು ಅಂದ್ರದ್ದು, ಯಾಕಪ್ಪ ಎಲ್ಲಿ ಹೋಗಿದ್ದೀನಿ ನಾನು? ಎಲ್ಲಿ ಇಲ್ರಿ, ನೀವು ಅಸಾಮಾನ್ಯರು ಅಂತ ತಿಳ್ಕೊಂಡು ನಿಮ್ಮಲ್ಲಿರತಕ್ಕಂತ ಘನತೆನ ಅರಿಯದೆ ಅವೇನು ಬಿಡು ಗುರು ಅಂತ ತಿಳ್ಕೊಂಡು ಹೋಗಿ ವಿಷ್ಣು ಪರಮಾತ್ಮ ಒಂದೇ ಒಂದು ಮಾತಾಡಿದ್ದ ಖರೆ ಅವ 84 ಲಕ್ಷ ಜೀವರಾಶಿಗಳನ್ನ ಮತ್ತೆ ತಿರುಗಾಡಿ ಬಾ ಅಂತ ತಿಳ್ಕೊಂಡು ಶಾಪ ಕೊಟ್ಟನ. ನಾ ಎಷ್ಟು ಜನ್ಮ ತಿರುಗಾಡಿ ಬರಲ್ರಿ ಅಂತಂದಾಗ ಗುರು ಅಂದ, ಅದೇನು ದೊಡ್ಡ ಮಾತು ಬಿಡು ಅಂದ್ಬಿಟ್ಟು ನಂದು ಗುರು. ಅದೇನು ದೊಡ್ಡ ಮಾತು ಬಿಡು, ದೇವರು ಗುರು ಕೊಟ್ಟಿರ್ಬೋದು, ಆದ್ರೆ ಇದು ಶಾಪ ದೇವರು ಕೊಟ್ಟಿರ್ಬೋದು, ಅದ ನಿಶಾಪವನ್ನ ನಾ ಮಾಡ್ತೇನೆ ನಿಂದ್ರ ಅಂತ ತಿಳ್ಕೊಂಡು 84 ಲಕ್ಷ ಜೀವರಾಶಿಗಳ ಅಲ್ಲೇ ಒಂದು ಗೆರೆ ಹೊಡೆದಂತ ಇದು 1 2 3 4 ಅಂತ ತಿಳ್ಕೊಂಡು ಒಂದೊಂದಕ್ಕೆ 1 ಲಕ್ಷದ ಪರಿಮಿತಿಯನ್ನು ಕೊಟ್ಟು 84 ಜನ್ಮದ ಗೆರೆಯನ್ನು ಎಳೆದು ಅಲ್ಲಿಂದ ಇಲ್ಲಿ ತನ ನೀವು ಉಳ್ಳಾಡ್ಕೊಂತ ಬಂದ್ಬಿಡು ಅಂತ ತಿಳ್ಕೊಂಡಂದ ನಾರದ ಮಹರ್ಷಿ ಉಳ್ಳಾಡ್ಕೊಂತ ವಾಪಸ್ ಬಂದಾಗ ಹೇಳಿದ, ಆ ವಿಷ್ಣು ಪರಮಾತ್ಮ ಹೇಳು, ನೀ ಒಂದು ಸಲ ಅಲ್ಲ, ನೀವು ಆದಾಗೊಮ್ಮೆ ಶಾಪ ಕೊಟ್ಟರು ಕೂಡ ಅದನ್ನ ದೂರ ಮಾಡತಕ್ಕಂತ ಶಕ್ತಿ ನಮ್ಮ ಗುರುವಿನ ಬಳಿ ಆದ. ಗುರು ದೇವರಾಗ್ತಾನ, ಗುರು ವಿಷ್ಣು ಆಗ್ತಾನ, ಗುರು ಮಹೇಶ್ವರ ಆಗ್ತಾನ. ಅದಕ್ಕೆ ಹೇಳ್ತಾರ, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ತಿಳ್ಕೊಂಡು ಹೇಳ್ತಾರ. ಆಗ ಇವತ್ತು ಈ ರುದ್ರಾಕ್ಷಿ ಧಾರಣೆ ಅನ್ನೋತಕ್ಕಂಥದ್ದು ಮಾಡಿನಂತಂದ್ರೆ ಇದು ಸಾಮಾನ್ಯವಾದಂಥದ್ದಲ್ಲ. ಅವ್ರ ಅಪ್ಪಗೂ ಹಿರಿಗೆ ಕರೆಸ್ತದ ಅಂತ ಹೇಳಿದಂತೆ. ಹೀಗೆ ವಿಶ್ವರಾಜ್ಯರು ಇಲ್ಲಿದ್ದಂತ ಸಂದರ್ಭದಲ್ಲಿ ಅಲ್ಲಿ ಕುಂತಂತ ಸಂದರ್ಭದಲ್ಲಿ ದಿನಾಲು ಮೈಕಲ್ ಮಲ್ಲಮ್ಮ ದಿನಾಲು ಬಂದು ವಿಶ್ವರಾಜ್ಯರು ಕುಳಿತ ಮಂಟಪದಲ್ಲಿ ಸಾರಣಿ ಹಾಕಿ ರಂಗೋಲಿ ಹಾಕಿ ಹೋಗ್ತಿದ್ದಳು. ಹಂಗೆ ಯಥಾ ರೀತಿ ನಡೆದಿತ್ತು. ಸುಮಾರು ಎಷ್ಟು ವರ್ಷ ಆಗಿತ್ತು ಅನ್ನೋ ಗೊತ್ತಿಲ್ಲ. ಆಕೆ ನಡಿಲಾಕ್ ಬಂದು ಒಂದು ದಿವಸ ಆಕೆ ರಂಗೋಲಿ ಹಾಕಿ ಹೋದಕ್ಕೆ ಮತ್ತೆ ಬರ್ಲಿಲ್ಲ. ಸಾಯಂಕಾಲ ಆಗ್ಲಕ್ಕತ್ತು ಮರುದಿವ್ಸ. ಅವಾಗ ಅವ್ರ ಶಿಷ್ಯ ಸಕ್ರಪ್ಪಗೌಡರು ವಿಶ್ವರಾಜ್ಯ ಹತ್ರ ಕುಂತಿದ್ಯಪ್ಪ, ಸ್ವಲ್ಪ ಇಲ್ಲಿ ನೈಕಲ್ ಮಲ್ಲಮ್ಮನ ಮನೆಗೆ ಹೋಗಿ ಬರ್ತೇನ್ರಿ ಅಂತಂದ್ರ. ಅಲ್ಲೇ ಕೂತಲೇ ಸಕ್ಕರೆ ಅಂತ ಕೇಳಿದ್ರದ್ದು ವಿಶ್ವರಾಜ್ರಿ, ಅಪ್ಪ ನೈಕಲ್ ಮಲ್ಲಮ್ಮ ದೇಹ ಬಿಟ್ಟಾಳ. ಹೌದನ್ಲೇ, ಆಕೆ ದಿನ ಬಂದು ನಾನು ಮಠದಲ್ಲಿ ರಂಗೋಲಿ ಹಾಕ್ತಿದ್ದು ಸಾರಣಿ ಮಾಡ್ತಿದ್ದು. ಹೌದಲ್ಲ? ಹೌದಪ್ಪ, ಆಕಿ ಮಲ್ಲಮ್ಮನೆ. ಅಲ್ಲಲ್ಲಿ ಯಾ ಮಲ್ಲಮ್ಮನ ಒಯ್ಯ ಬದ್ಲಿ ನಮ್ಮ ಮಲ್ಲಮ್ಮನ ಹ್ಯಾಂಗ ಒಯ್ದಾರ್ಲಿ ಅವ ಮ್ಯಾಗಿನವ. ಯಾರಿಗೆ ಒಯ್ಯೋದು ಬದ್ಲಿ ತಪ್ಪು ಈಗ ಇವನಿಗೆ ಒಯ್ದಂಗ ಕಾಣ್ತಲ್ಲ. ಈಕಿಗೆ ನಾ ಕರಿಲಕತ್ತಿನಂತ ಹೋಗಿ ಕರ್ಕೊಂಬಾಲೆ ಅಂದ್ ನಮ್ದು ವಿಶ್ವರಾಜ್ಯರು ನಿನ್ನೆ ಸಪ್ತಾಳಕ್ಕೆ ನಾಯ್ಕಲ್ ಮಲ್ಲಮ್ಮ. ನಾ ಕರ್ಲಕತ್ತಿನ ಅಂತೇಳಿ ಕರ್ಕೊಂಬಾರ್ದು ಅವ ಏನಂತ ಗೌಡ ಸುಮ್ಮನಿಂತಾಗ ವಿಶ್ವರಾಜ್ಯರು ಗೌಡನ ಮನೋಗತವನ್ನು ಅರಿತುಕೊಂಡ್ರು. ಲೇ ಬಾ ಸಕ್ಕರೆ ಅಂತ ತಿಳ್ಕೊಂಡು ಕರೆದು ಅಲ್ಲಿ ಮಾಡಿದಾಗ ಒಂದು ರುದ್ರಾಕ್ಷಿ ಮಾಲೆ ಅದ, ಅದನ್ನ ತಗೊಂಡೋಗಿಟ್ಟು ಆಕಿನ ತೆಲುಗುಬಿಡಲೆ ಮಕ್ಕಳ ಅವ್ ಆಕಿನ ಜೀವ ಒಯ್ದಾರಲ್ಲ, ಬೆಂಕಿ ಎತ್ತಿದಂಗ ಬೆನ್ನತ್ತಿ ಕರ್ಕೊಂಡ್ಬಂದ್ ಆಕಿನ ಮೇಯಾಗ ಹೋಗಿಸ್ತಾನೆ, ಹೋಗಿ ಬಿಟ್ಟು ಬಾಲೆ ಅಂತ ತಿಳ್ಕೊಂಡಂದ್ರು. ಆಯ್ತಂತ ತಿಳ್ಕೊಂಡು ಸಕ್ಕರೆ ಗೌಡ್ರು ತಗೊಂಡು ಹೋಗಿ ಇನ್ನೇನು ಕ್ಷಣಾರ್ಥದಲ್ಲಿ ಊರಿನ ಗೌಡ್ರು ಬರ್ತಾರ, ಇದಕ್ಕೆ ಶೃಂಗಾರ ಮಾಡೀವಿ ತಗೊಂಡು ಹೋದ್ರ ಆಯ್ತು ಅಂತ್ಯಕ್ರಿಯೆಗೆ ನಿನ್ನೆನೆ ದೇಹ ಬಿಟ್ಟ ಅಂತ ತಿಳ್ಕೊಂಡು ಎಲ್ಲಾ ತಯಾರು ಮಾಡಿದಂತ ಜನ ಗೌಡ್ರು ಬಂದ್ರ ಅಂತ ತಿಳ್ಕೊಂಡು ಬರ್ರಿ ಅಂತ ತಿಳ್ಕೊಂಡು ಅಂದ್ರು. ಅದನ್ನು ರುದ್ರಾಕ್ಷಿ ಧಾರಣೆ ಇಟ್ಟು, ಮಲ್ಲಮ್ಮ ನೀವು ಓದೋದು ಖರೆ ಆದವ, ಶಿವ ನಿನ್ನ ಅಪ್ಪಣೆ ಆಗ್ಯದ ಅಂತ ತಿಳ್ಕೊಂಡು ಕರ್ಕೊಂಡಾದ. ಆದ್ರ ಭೂಯ ಭಗವಂತ ನಮ್ಮೆಲ್ಲರ ಆರಾಧ್ಯ ದೈವ ನಮ್ಮ ತಂದೆ ವಿಶ್ವರಾಧ್ಯ ನಿನ್ನ ಕರ್ಯಾಕತ್ತನ ಪಾರ್ವ ಅಂತ ತಿಳ್ಕೊಂಡು ವಿಶ್ವರಾಧ್ಯ ಇದು ಸಕ್ಕರೆಗೌಡರು ವಿಶ್ವರಾಧ್ಯ ಕೊಟ್ಟಂತ ರುದ್ರಾಕ್ಷಿಯನ್ನ ಆಕೆ ತಲೆದುಂಬಿಟ್ಟು ತಲೆ ಮುಟ್ಟಿದಾಗ ನಡೆಪಯಪ್ಪ ಬರ್ತೀನಿ ಅಂತ ತಿಳ್ಕೊಂಡು ಎತ್ತಾವ್ರೆ ಸಂಗಾಟ ಬಂದ್ರು. ಇದು ಗುರುವಿನ ಮಹಿಮೆ ಬಹಳ ಅಗಾಧವಾದಂಥದ್ದು. ಅದಕ್ಕಾಗಿ ಹೇಳ್ತಾರ, ನ ಗುರು ರೋಧಿಕಂ ಶಿವಶಾಸನತಃ. ಶಿವಶಾಸನದಲ್ಲಿ ಏನ್ ಹೇಳಿದಂತಂದ್ರ ಗುರುವಿನಿಗಿಂತ ಅಧಿಕವಾದಂತ ವಸ್ತು ಯಾವುದೂ ಇಲ್ಲ, ಗುರಿಕವಾದಂತ ವಸ್ತು ಯಾವುದೂ ಇಲ್ಲ, ಗುರುವಿನಿಗಿಂತ ಅಧಿಕವಾದಂತಹ ವಸ್ತು ಯಾವುದೂ ಇಲ್ಲ ಅಂತ ತಿಳ್ಕೊಂಡು ಘಂಟಾಘೋಷವಾಗಿ 3 ಸಾರಿ ಹೇಳಿದಂತದ್ದಾಗ್ಯದ. ಅಂತ ಒಂದು ವಿಚಾರಕ್ಕನುಗುಣವಾಗಿ ನೀವೆಲ್ಲರೂ ಕೂಡ ಇವತ್ತಿನ ದಿವಸ ವಿಶ್ವರಾಜ್ಯರನ್ ಕಂಡ್ರಿ. ಏಕೋಭಾವ ತ್ರಯೋಭಾಗ ಗುರುರ್ಲಿಂಗಂತೂ ಜಂಗಮಃ. ಭಗವಂತ ಏನ್ ಮಾಡಿದಂತಂದ್ರೆ ಭೂಮಿಗೆ ನೀವು ಹೋಗಿ ಬಾ ಅಂತ ತಿಳ್ಕೊಂಡು ತನ್ನ ಸ್ವರೂಪನೇ ಕಳಿಸಿದಂತ ಒಂದು ಲಿಂಗ ಸ್ವರೂಪ, ಒಂದು ಗುರು ಸ್ವರೂಪ, ಜಂಗಮ ಸ್ವರೂಪ.
ಆದರೆ ಬಂದು ಒಂದೊಂದು ಬೇರೆ ಬೇರೆ ಆಯ್ತು. ಆದ್ರ ಮೂರೂ ಕೂಡಿ ಮತ್ತು ಶಿವಸ್ವರೂಪ ಆದಂತ ಜ್ಞಾನವನ್ನ ನಾವು ಎಲ್ಲಿ ಕಾಣ್ತೀವಿ ಅಂದ್ರೆ ಅಪ್ಪೆ ತುಮಕೂರು ಕ್ಷೇತ್ರದಲ್ಲಿ ಕಾಣತಕ್ಕಂಥವ್ರಾಗ್ತೀವಿ. ನಮಗ ಗುರುಗಳು ವಿಶ್ವಾರಾಧ್ಯರು, ಲಿಂಗ ಸ್ವರೂಪಿ ವಿಶ್ವಾರಾಧ್ಯರು, ಸಾಕ್ಷಾತ್ ಶಿವನ ಸ್ವರೂಪಿ ವಿಶ್ವಾರಾಧ್ಯರು. ಇಂಥ ಪರಮ ಪಾವನ ಮೂರ್ತಿಯ ಸಾನ್ನಿಧ್ಯದಲ್ಲಿ ನಾವು ನೀವೆಲ್ಲರೂ ಕೂಡಿಕೊಂಡು ಇವತ್ತು ಗುರುವಿನ ಪಾದ ಪೂಜೆಯೊಂದಿಗೆ, ಯಾಕಂದ್ರೆ ಶಾಸ್ತ್ರಿಗಳು ಯಪ್ಪ ಜಲ್ದಿ ಮೂಸಮ್ಮನ ಅಂತ ತಿಳ್ಕೊಂಡಂದ್ರೆ ಮೂಸಂಬೆ ಅಂತ ತಿಳ್ಕೊಂಡ ನಾನ್ ಅಂದೆವು ಬಸವ ನಿಂದಾಗ್ಬೇಕು, ಪಾದ ಪೂಜೆ ಆಗ್ಬೇಕು, ಆಶೀರ್ವಚನ ಆಗ್ಬೇಕು. ಯಪ್ಪ ಆಶೀರ್ವಚನ ಬಳತನ ಮಾಡ್ತೀರಿ ಅಂತ ಅವಂದ. ಇಲ್ಲಪ್ಪ ಸ್ವಲ್ಪ ಮಾಡ್ತೇನೆ ತಗೋ, ಹಂಗೇನಿಲ್ಲ ಅಂತ ತಿಳ್ಕೊಂಡು ಹೇಳಿದೆವು. ಪಾಪ ಎಲ್ಲಾ ಭಕ್ತಾದಿಗಳಿಗೂ, ಮಠಕ್ಕೆ ಬಂದಂತ ಭಕ್ತಾದಿಗಳಿಗೂ ನಮ್ಮ ಕಕ್ಕಲು ದೊಡ್ಡಿ ಸುಭಾಸ ಗೌಡ್ರದ್ದು ಬಹಳ ಮೊದಲಿಂದನೂ ಇಚ್ಛೆ ಇತ್ತು. ಮೊನ್ನೆ ಬಸವರಾಜ ಶಾಸ್ತ್ರಿಗಳವರು ಅಧಿಕ ಮಾಸದಲ್ಲಿ ಗುರುವಿನ ಒಂದು ತುಲಾಭಾರ ಸಮಾರಂಭ ಮತ್ತು ದಾಸೋಹ ಸೇವೆ ಮಾಡ್ಬೇಕಂತ ತಿಳ್ಕೊಂಡು ಹೋಳಿಗೆ ಅದು ಇದು ಅವನು ಏನೇನೋ ಮಾಡಿಸಿದ್ದ. ಅವಾಗ ಕಕ್ಕಲ್ ದೊಡ್ಡ ಸುಭಾಸಗೌಡ ಅಂದ, ನೋಡಪ್ಪ ಶಾಸ್ತ್ರ ಮತ್ತೆ ಎಷ್ಟು ಬೆರಿಕೆನ ಚಲೋ ಚಲೋ ಇದ್ದ ದಿವಸ ತಾವು ಮಾಡಿಸ್ತಾರ, ನಮಗಾದ್ರ ಇವತ್ತು ದಿನ ಚಲೋ ಇಲ್ಲ, ಯೋಗ ಚಲೋ ಇಲ್ಲ, ಗಳಿಗೆ ಚಲೋ ಇಲ್ಲ ಅಂತ ತಿಳ್ಕೊಂಡು ಹೇಳ್ತಾರ ಅಂತಂದ. ಅಂದಾಗ ನಾ ಅಂದೇನು, ಸುಭಾಸ ಅವ್ರು ಯಾರನ್ನ ಏನಾದ್ರು ಮಾಡ್ಲಪ್ಪ, ಗುರುಪೂರ್ಣಿಮದಲ್ಲಿ ನೀ ಮಾಡಿಬಿಡು, ಅದು ಪಂಚಾಂಗನೂ ಹೊತ್ತಂಗಿಲ್ಲ, ಪುರಾಣ ಹೊತ್ತಂಗಿಲ್ಲ, ಎಲ್ಲದಕ್ಕಿಂತ ಹೆಚ್ಚಿಗೆ ಆಗ್ತದ ಅನ್ನುವಂತ ವಿಚಾರವನ್ನ ಅವತ್ತಿನ ದಿವಸ ಅವ್ರಿಗೆ ತಿಳಿಸಿದಾಗ ಏನ್ ಮಾಡಪ್ಪ ಅಂತ ಶಾಸ್ತ್ರಿಗಳು ಹೇಳ್ಯಾರ, ಬಿಸಿ ಬಿಸಿ ಹೋಳಿಗೆ ಆಗ್ಬೇಕು, ಭಜಿ ಆಗ್ಬೇಕು, ತುಪ್ಪ ಆಗ್ಬೇಕು, ಮತ್ತೇನಪ್ಪ ಅನ್ನ ಆಗ್ಬೇಕು, ಸಾಂಬಾರ್ ಆಗ್ಬೇಕು, ಇಷ್ಟೆಲ್ಲ ಆಗ್ಬೇಕಂತ ತಿಳ್ಕೊಂಡು ಹೇಳ್ಯಾರ. ಮಾಡಿಸಿದಂತೆ ಸುಭಾಸ ಗೌಡನ್ಕಿಂತ ಇವಂದೇ ಇಚ್ಛೆ ಬಹಳ ಅದ. ಎಲ್ಲರೂ ಊಟ ಮಾಡ್ಲಾರ್ದು ಹೋಗ್ಬಾರ್ದು, ಇರ್ತದ ಮನಿ 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 ಎಲ್ಲೇ ಎಲ್ಲಿ ಇರ್ತದ ಮನಿ, ನಡೆಯದ ಹಂಗೆ ಮನಿ ಎಲ್ಲೋ ಇಲ್ಲೇ ಇರ್ತಾವ, ಮನಿ ಇಲ್ಲೇ, ಹೊಲ ಇಲ್ಲೇ, ಸಂಪತ್ತಿಲ್ಲೇ, ಅದು ತಿಜೋರಿಯಾಗ ನಾವ್ ಮ್ಯಾಗ ಏನಿಲ್ಲ, ಯಾವ ಬರ್ತಾವ ಅನ್ಸಂಗ ಏನಿಲ್ಲ. ಹೊಲ ಆ ಹೊಲ ತೊಗೊಂಡೆ, ಈ ಹೊಲ ತೊಗೊಂಡ, ಯಾವಲ್ಲ ತಗೊಂಡ್ರಿ ಏನಿಲ್ಲ, ಹೊಲ ಅಂತದಂತ ನನಗ ನೀ ರೊಕ್ಕ ಕೊಟ್ಟು ತೊಗೊಂಡಿದಿ, ನೀನು ಪುಕ್ಕಟ್ ತೊಗೊಂಡ್ ನಾವ್ ಹೊಟ್ಟೆ ಇಡಗತ್ತೆ ಅಂತ ಹೊಲ ಯಾರನ್ನ ತಗೊಂಡವ್ರ ಇವನಿಗೆ ಒಯ್ದು ಅವನಿಗೆ ಕೊಟ್ರ ಅದಲ್ಲ. ಅದಕ್ಕೆ ಹೇಳ್ತಾರ, ನಾನೆಂದು ಬಾಯಿ ಬಿಡ್ತಿ ಪ್ರಾಣಿ, ಯಮ ಬಂದು ಒಯ್ಯುವಾಗ ನೀ ಯಾರನ್ನು ಕಾಣಿ, ಹಣ ನನ್ನದೆಂದು ನೀ ಹೂಳಿಟ್ಟು ಕುಳಿತಿ, ನಿನ್ನ ಹೆಣ ಹೋಗುವಾಗ ಹಣ ಬಂದು ತರವಿತ್ತಿಯನ್ನು ಕೂಡಿ ಜೀವನದಲ್ಲಿ ತಿಳಿಯೋ ಕೂಡಿ ಅಂತ ತಿಳ್ಕೊಂಡು ಆರೂಢ ತತ್ವ ಹೇಳ್ತದೆ. ಏನಂದ್ರೆ ಎಲ್ಲದಕ್ಕ ಕೋಡಿ ಅಂತ ಈ ಜನ್ಮ ಅದೇನ್ ಲೆಕ್ಕಕ್ಕಿಲ್ಲದು, ಇದಕ್ಕೇನ ಲೆಕ್ಕಕ್ಕೆ ಬರ್ಬೇಕಾಗಿತ್ತಂದ್ರ ಸದ್ಗುರುನಾಥನ ಪಾದದಲ್ಲಿ ಉಳ್ಕೊಂಡೇವಂತಂದ್ರ ಇದಕ್ಕೆ ಬೆಲೆ ಬರುವಂತದ್ದಾಗ್ತದ. ಯಾಕಂತಂದ್ರ ನೀವು ಅಣ್ಣ ತಮ್ಮ ಅವ್ರು ಇವ್ರು ಅಂತ ಹೇಳಿ ಎಷ್ಟನ ಅಂತಾರೆ, ಯಾರಿಗೆ ಪುನಃ ಹಿಡಿಯಂಗಿಲ್ಲ. ನಿಮ್ ಕಲ್ಲಪ್ಪನಪ್ಪ ಯಾರು, ಬಸವಮತ್ತೆ ಕೇಳಿದ ನಿಮ್ಮಪ್ಪ ಯಾರಪ್ಪ, ನಮ್ಮಪ್ಪ ಅಂಬ್ರಾಯಪ್ಪನ ಅಪ್ಪ ಯಾರಪ್ಪ, ಸಿದ್ದಯ್ಯಪ್ಪನ ಅಪ್ಪ ಶಂಕರಯ್ಯಪ್ಪನ ಅಪ್ಪ, ಸಂಗಯ್ಯಪ್ಪನ ಅಪ್ಪ ನನಗ್ ಗೊತ್ತಿಲ್ರಿ ಅಂತ ಹೇಳ್ತಾನೆ. ಅಂದ್ರೆ ಇದು ಗೊತ್ತಿಲ್ಲಾರ್ದ ಹೋಗುವಂಥದ್ದು, ಮುಗಿಯುವಂತ ಸಂಸಾರ ಇದು. ಇವತ್ತು ಸಕರಪ್ಪ ಗೌಡ್ರನ್ರಿ ಅವ್ರ ಕಡೆಯಿಂದ ದೀಕ್ಷಾ ತಗೊಂಡಂತ ಭಕ್ತರಿಗೆ ನಿಮ್ಮ ಅಪ್ಪ ಯಾರಪ್ಪ ಅಂದ್ರ ನಮ್ಮ ಅಪ್ಪ ಈಶ್ವರಾಧ್ಯಪ್ಪ, ಕಡೆವರೆಗೂ ಉಳಿಯುವಂತ ಸಂಪರ್ಕ. ನಿಮ್ಮ ಸಂಬಂಧ ಹೆಂಗಂದ್ರೆ ಮನೆಯವರೆಗೆ ಉಳಿಯುವಂತ ಸಂಬಂಧ. ಇವೆಲ್ಲ ಕ್ಷಣಿಕ, ಯಾಕೆ ಉಣಬೇಕು ತಿನ್ಬೇಕು, ಹೋಟೆಲ್ದ ನಾಷ್ಟ ಇದ್ದಂಗಂತ ಇವೆಲ್ಲ. ಹ್ಯಾಂಗ್ ಪ್ಲೇಟ್ ಅನ್ನೋದು, ಹೋಗಿ ರೊಕ್ಕ ಕೊಡೋದು, ಒಂದು ಪ್ಲೇಟ್ ಪೂರಿ ಅಂದಗಳೇ ತಗೊಳ್ಳೋದು, ಪೂರಿ ತಿನ್ನೋದು, ಪ್ಲೇಟ್ ಅಲ್ಲೇ ಬಿಟ್ಟು ಹೋಗೋದು. ಥಮ್ಸಪ್ ಅಂತ್ರಿ, ಅದೇನ ಮಾಲ್ಟಾ ಏನೇನಂತಾರ ಮಾಡ್ತಾರ ಸೇಡಮ್ದವ್ರು, ಅವೆಲ್ಲ ಕುಡಿಬೇಕು, ಗ್ಲಾಸ್ ಇಲ್ಲಿ ಇಡ್ಬೇಕು. ಹೆಂಡತಿ ಮಕ್ಳ ರೈಟ್ ಇಷ್ಟೇ ಮಾಡ್ಬೇಕು, ಕೈ ತಗೋಬೇಕು ಮತ್ತ ರೈಟ್. ಇದು ರೈಟ್ ಅಂದ್ ಹೋಗೋದ್ ಕೆಲಸ. ಅದ್ರ ಕಾಯಂ ಉಳಿಯಂತವ್ರು ಯಾರಂತಂದ್ರೆ ಇವೆಲ್ಲ ತಿಳ್ಕೊಂಡ್ರು. ಎಲ್ಲ ಸಿರಿ ಸಂಪತ್ತು ಹೌದು ಅಲ್ಲ, ಐಶ್ವರ್ಯ ಎಲ್ಲವೂ ಕೂಡ ನಶ್ವರ ಆದ, ಅದರ ಸದ್ಗುರುವಿನೊಂದಿಗೆ ಕಲಿತಂತ ಜ್ಞಾನಾಮೃತದ ಸಂಪತ್ತೇನಾದಲ್ಲ, ಅದು ನಿತ್ಯ ನೂತನವಾಗಿ ಬೆಳೆಯುವಂತ ಸಂಪತ್ತು. ಆ ಸಂಪತ್ತಿನಲ್ಲಿ ನಾವು ಹೋಗಿ ತೊಡಗಿದಾಗ ಬದುಕಿಗೆ ಘನತೆ ಬರ್ತಾ ಇದೆ ಅನ್ನತಕ್ಕಂಥ ತತ್ವಕ್ಕೆ ಅನುಗುಣವಾಗಿ ಇವತ್ತಿನ ದಿವಸ ನೀವೆಲ್ಲರೂ ಕೂಡ ಆಗಮಿಸಿ ಇವತ್ತು ಪವಿತ್ರವಾದಂತಹ ಗುರು ಪೂರ್ಣಿಮೆ ಶುಭ ಪ್ರಸಂಗದಲ್ಲಿ ಗುರುವಿನ ತುಲಾಭಾರ ಪಾದ ಪೂಜೆಯೊಂದಿಗೆ ನೀವೆಲ್ಲರೂ ಕೂಡ ಪಾಲ್ಗೊಂಡಂತವರಾಗಿದ್ದೀರಿ. ಶಾಸ್ತ್ರಿಗಳವರು ಹೇಳಿದಂತೆ ಅಮಾವಾಸ್ಯನ 2 ದಿನ ಇರ್ಲಕ್ಕಾಗಿ, ಅಂದ್ರೆ 12ನೇ ತಾರೀಕು ಬುಧವಾರ ದಿವಸ ಅಮಾವಾಸ್ಯ ಅದ, 10ನೇ ತಾರೀಕಿನ ದಿವಸ ಸೋಮವಾರ ದಿನ ಮಧ್ಯಾಹ್ನ 12:30 1 ಗಂಟೆಗೆ ಗಂವಾರ ಕ್ಷೇತ್ರವನ್ನ ವಿಶ್ವಾರಾಧ್ಯರು ಹುಟ್ಟಿದಂತ
ಸ್ಥಾನಕ್ಕೆ ನಮಸ್ಕಾರ ಮಾಡಿದಿ. ವಿಶ್ವಾರಾಧ್ಯರು ವಿಶ್ವಜ್ಞನೇ ಆರಾಧ್ಯನಾಗಿ ಮೆರಿ ಅನ್ನತಕ್ಕಂಥ ಆಶೀರ್ವಾದವನ್ನು ಕೊಟ್ಟಂತ ಗುರು ಬನ್ನಿವಾಸ ಬಸವಾರ್ಯರ ದರ್ಶನ ಪಡ್ಕೊಂಡು ಯಥಾ ರೀತಿಯಾಗಿ ಇಲ್ಲಿ ನಾವು ನೀವೆಲ್ಲರೂ ಕೂಡಿಕೊಂಡು ಈ ಪಾದಯಾತ್ರೆ ಅನ್ನತಕ್ಕಂಥದ್ದನ್ನ ಸಾಂಗೋಪಾಂಗವಾಗಿ ಸಾಗಿಸೋಣ. ಯಾಕಂದ್ರೆ ಎಲ್ಲರೂ ಬಂದು ಗವಾರದಲ್ಲಿ ಕೂಡ್ತಿರ್ತೀರಿ. ನೀವೆಲ್ಲ ಬರೋತ್ನ ಹೇಗೆ ಇರ್ಬೇಕು, ಪಾದಯಾತ್ರೆ ಬರೋತ್ನ ಬಹಳ ಶಿವನಾಮ ಸ್ಮರಣೆ ಮಾಡ್ಕೊಂತ ದೇವ್ರ ನಾಮ ಸ್ಮರಣೆ ಅನ್ಕೊಂತು ಬರ್ಬೇಕು. ಯಾಕಂದ್ರ ಈಗ ನೀವೆಲ್ಲ ಕೇಳ್ತಿರ್ತೀರಿ ಯಾವ ಊರವ್ರಪ್ಪ, ಈಗ ಮೊದಲು ಗವಾರಕ್ಕೆ ಬರೋ ಹೊತ್ತಿನ ಕೇಳ್ತಾರೆ ಯಾವ ಊರವ್ರು, ನಾವು ಹಿಂಗ್ ಶೇಡಾಪದವ್ರು, ನೀವು ಯಾವ್ರು, ನಾವು ಮುಡುಗುಳದವ್ರು, ನೀವ್ ಯಾವ್ರು, ನಾವು ನಾಚವಾರದವ್ರು, ಹಿಂಗೆಲ್ಲ ಅಂತಿರ್ತೀರಿ. ಆ ಊರವ್ರು ಬಂದು ಗವಾರ ಕಲ್ತು ಗವಾರನಿಂದ ಹೊಂಟವ್ರು ಬಂದು ಅಣಬೆಯಾಗ ಕೇಳಿದ್ರೆ ಏನಂತಾರೆ ನಿಮಗೆ, ಯಾವ ಊರವ್ರು ಅಂದ್ರ ನಮ್ ನಾಚವಾರ ಇದ್ರೆ ನಿಮ್ ಊರಿಗೆ ಹೋಗ್ರಿ ಅಂತಾರ ಅವ್ರು. ನಾನು ಮುಡುಗುಳು ಅಂದ್ರೆ ಈ ಕಡೆಕ್ ಹೋರಿ ಅಂತಾರ. ನೀವು ಅನ್ನಂಗಿಲ್ಲ, ಅವ್ರು ಕಳ್ಸಂಗಿಲ್ಲ. ಏನಂದ್ರೆ ನೀವ್ ಯಾರಂತ ತಿಳ್ಕೊಂಡ ಅವ್ರ ಅಂತಾರ ನಾವು ಅಬ್ಬಿ ತುಮಕೂರಿನ ವಿಶ್ವರಾಧ್ಯರಪ್ಪ, ವಿಶ್ವರಾಧ್ಯ ಗಂವಾರದಲ್ಲಿ ಹುಟ್ಟಿ ನಾಡು ತುಂಬೆಲ್ಲ ಸಂಚರಿಸ ಶಿವ ಸ್ವರೂಪಿ ಆ ಊರು ಪುಣ್ಯಾತ್ಮ ಶಂಕರಪ್ಪಗೌಡನ ಭಕ್ತಿ ಭಾವ ಶ್ರದ್ಧೆಗೆ ಹೋಗೊಟ್ಟ ಅಲ್ಲೇನು ನೆಲೆ ನಿಂತಾರಲ್ಲ ಆ ಕ್ಷೇತ್ರಕ್ಕೆ ನಾವು ಹೊಂಟಿವಪ್ಪ ಅಂತ ತಿಳ್ಕೊಂಡು ನೀವ್ ಅಂದಾಗ ಬರ್ರಪ್ಪ ನಿಮ್ಮೆಲ್ಲರಲ್ಲಿ ನಾವು ಮುಡುಗುಳು ಕಾಣ್ಲಿಲ್ಲ, ನಾಚವರ್ ಕಾಣ್ಲಿಲ್ಲ, ಮತ್ತೊಂದೂರು ಕಾಣ್ಲಿಲ್ಲ, ನಿಮ್ಮೆಲ್ಲರಲ್ಲಿ ವಿಶ್ವಾರಾಧ್ಯರನ್ನ ಕಂಡೇವಪ್ಪ ಅಂತ ತಿಳ್ಕೊಂಡು ಊಟಕ್ಕೆ ನೀಡ್ತಾರೆ. ನಮಗೆ ಉಂಡೋರಿ ಪ್ರಸಾದ ಮಾಡೋರಿ ಅಂತಾರೆ. ಹೌದಲ್ಲ, ನಾಚವಾರದ್ರಂದ್ರೆ ಒಂದು ಮೊದಲೊಂದು 2 ದಿನ ಮೊದಲ ಒಂದು ಲಾರಿ ತಗೊಂಡು ಹೋರಿ ನೋಡ ಊಟಕ್ಕೆ ನೀಡಂದ್ರೆ ತಿಳಿ ಕೆಟ್ಟದನ ಅಂತ ಕೇಳ್ತಾರ. ಹುಚ್ಚಿಡ್ದ ನಡಿ ಹೀಗೆ ನೀಡ್ತಾರ, ಇನ್ನ 2 ದಿನ ಬಿಟ್ಟಪ್ಪ ಅಂತ. ಹೌದು, ಅಂದ್ರೆ ವಿಶ್ವಾರಾಧ್ಯ ಅನ್ನುವಂತ ಶಬ್ದ ನಮ್ಮೆಲ್ಲರಲ್ಲಿ ಆಚರಣೆಯಲ್ಲಿ ಬಂದು ವಿಶ್ವಾರಾಧ್ಯರೇ ನಾವಾಗಿ ಬರ್ಬೇಕು. ವಿಶ್ವಾರಾಧ್ಯ ನಾವಾಗಿ ಬರ್ಬೇಕಂದ್ರೆ ಭಕ್ತಿ ಶ್ರದ್ಧೆ ಶಿವತತ್ವ ನಮ್ಮಲ್ಲಿ ಬರ್ಬೇಕು. ನೀವು ಆ ಕಡೆ ಈ ಕಡೆ ಕೋತಿ ವ್ಯಾಪಾರ ಮಾಡ್ಕೊಂತ ಬಂದ್ರೆ ವಿಶ್ವರಾಧ್ಯ ಹಿಂಗೆ ಮಾಡ್ಕೊಂತ ಬಂದ ಚಂದ ಬಂದೇನ ವಿಶ್ವರಾಧ್ಯ. ನಾವು ಟುಮ್ಕ ಆ ಕಡೆ ಹಾರಾಡೋದು ಈ ಕಡೆ ಹಾರಾಡೋದು, ಅಲ್ಲಿ ಕುಂದ್ರೋದು ಇಲ್ಲಿ ಕುಂದ್ರೋದು ಹಂಗ್ ಮಾಡಕ್ ಹೋಗ್ಬಾರ್ದು. ಪಾದಯಾತ್ರೆ ಯಾಕೆ ಹೊಂಟಿರ್ತೀವಿ ಅಂತಂದ್ರೆ ಜನ್ಮ ಸಾಫಲ್ಯ ಆಗ್ಲಿ. ಹೌದಾ, ಈ ವರ್ಷದಿಂದ ಏನಾದರೂ ನಮ್ಮದು ಕರ್ಮ ಲೋಪದೋಷಗಳಿದ್ದರೆ, ಏನಾದರೂ ಪಾಪ ಕರ್ಮಗಳಿದ್ದರೆ, ಗುರುನಾಥ ನಿನ್ನ ಹೆಸರ ಮೇಗಿಂದ ನಾವು ಹೊಂಟೀನಿ, ಈ ಕಾಲ ನಡೆದು ಪಾವನ ಆಗ್ಲಿ, ಕೈ ಪ್ರಸಾದ ಉಂಡು ಪವಿತ್ರ ಆಗ್ಲಿ, ಕಣ್ಣು ನೋಡಿ ಪವಿತ್ರ ಆಗ್ಲಪ್ಪ, ಕಿವಿ ಎಲ್ಲಾ ಇಲ್ಲಿ ನಡೆದತಕ್ಕಂಥ ಸತ್ಸಂಗದ ಸದ್ಭಾವನೆ ಕೇಳಿ ಪವಿತ್ರ ಆಗ್ಲಪ್ಪ. ಒಟ್ಟಾರೆ ನನ್ನ ಸರ್ವಾಂಗನೂ ಕೂಡ 3 ದಿನಗಳ ಕಾಲ ನನಗೆ ಅರ್ಪಿತ ಅಂತ ತಿಳ್ಕೊಂಡು ಭಕ್ತಿಯಿಂದ ಬಂದಾಗ ಮಾಡಿದಂತ ಪಾದಯಾತ್ರೆಗೂ ಕೂಡ ಯಶಸ್ವಿ ಆಗುವಂತದ್ದಾಗ್ತದ. ಅಂತ ಒಂದು ಪಾದಯಾತ್ರೆಗೆ ನೀವೆಲ್ಲರೂ ಕೂಡ ಅಲ್ಲಿ ಬಂದು ಎಲ್ಲರೂ ಭಕ್ತಿ ಭಾವ ಶ್ರದ್ಧೆ ವಿಶ್ವಾಸಗಳಿಂದ ಬಂದು ಅಬ್ಬಿ ತುಮಕೂರು ಅಮಾವಾಸ್ಯೆಗೆ ಬಂದು ಮುಟ್ಟೋಣ ಅನ್ನುವಂತ ವಿಚಾರವನ್ನು ತಿಳಿಸುತ್ತಾ ಪಾಲ್ಗೊಂಡಂತ ಎಲ್ಲ ಸದ್ಭಕ್ತರಿಗೂ ಮತ್ತು ತುಲಾಭಾರ ಸೇವೆಯನ್ನು ಕೈಗೊಂಡಂತ ಎಲ್ಲ ಸದ್ಭಕ್ತರಿಗೂ ಸದ್ಗುರು ಸಮರ್ಥ ವಿಶ್ವಾರಾಧ್ಯರು ಬಗಳಾಂಬಿಕಾ ತಾಯಿ ಆಯುಷ್ಯ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಸಕಲ ಸಂಪತ್ತು ಎಲ್ಲವನ್ನೂ ಕೂಡ ಕೊಟ್ಟು ಕರುಣಿಸಿ ಕಾಪಾಡಲಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರ ವತಿಯಿಂದ ಪುಣ್ಯಾತ್ಮರ ಪ್ರಾರ್ಥಿಸಿಕೊಂಡು ನನ್ನ ವಿಷಯಕ್ಕೆ ಮಾತಾಡುತ್ತೇನೆ.